ಇವತ್ತು ನಾನು ಡಾಕ್ಟರ್ ಲೀಲಾವತಿ ಅಮ್ಮವರು ನಮ್ಮ ಚಿತ್ರರಂಗದ ಅತಿ ದೊಡ್ಡ ಕಲಾವಿದರು ಹಾಗೂ ನಮ್ಮ ಚಿತ್ರರಂಗದ ದಿಗ್ಗಜರು. ಅವರನ್ನು ಇಡೀ ಚಿತ್ರರಂಗದ ನಮ್ಮ ತಾಯಿ ಅಂತ ಹೇಳಿದ್ರು ಕೂಡ ಅದು ಅತಿಶಯೋಕ್ತಿ ಏನಲ್ಲ. ಅವರನ್ನು ಬಹಳ ಒಂದು 2 ವರ್ಷಗಳಿಂದ ನೋಡಬೇಕು ಅಂತ ಆಸೆ ಆಗ್ತಿತ್ತು ನನಗೆ. ಪ್ರಯತ್ನಗಳನ್ನು ಅವರ ಮ್ಯಾನೇಜರ್ ಫೋನ್ ಮಾಡೋದು ಕೇಳೋದು ಮಾಡ್ತಿದ್ದೆ. ಯಾಕೋ ಏನೋ ಸರಿಯಾದ ಸಮಯ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಆ ಸಮಯ ಒದಗಿ ಬಂದಿದೆ. ಇದು ಒಂದು ಸುಸಮಯ. ನನಗೆ ನಾನು ಎಷ್ಟು ಭಾಗ್ಯ ಮಾಡಿದ್ದೆ, ಎಷ್ಟು ಪುಣ್ಯ ಮಾಡಿದ್ದೆ ಅಂತ ಅನ್ನಿಸ್ತೆ. ಯಾಕಂದರೆ ಅವರನ್ನು ನೋಡಬೇಕು ಅನ್ನೋ ಆಸೆ ಈಡೇರಿದೆಯಲ್ಲ. ಸೊ ಅದು ನನಗೆ ತುಂಬ ಖುಷಿಯಾಗಿದೆ. ಆ ತಾಯಿಗೆ ಆಶೀರ್ವಾದ ದೊಡ್ಡ ರೀತಿಯಲ್ಲಿ ಭಗವಂತ ಇನ್ನೂ ಕೊಡಲಿ, ನಮ್ಮ ಜೊತೆಯಲ್ಲಿ ಶತಾಯುಷಿಯಾಗಿ ಇರಲಿ ಅಂತಕ್ಕಂಥದ್ದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ವಿನೋದ್ ಅವರಿಗೆ ಆಯುಷ್ಯ ಆರೋಗ್ಯ ತುಂಬ ಚೆನ್ನಾಗಿ ಕೊಡಲಿ. ತಾಯಿಯನ್ನು ದೇವರಿಗೆ ಸಮವಾಗಿ ನೋಡ್ತಕ್ಕಂಥ ಒಬ್ಬ ಮಗನನ್ನು ನಾನು ನೋಡ್ತಾ ಇರೋದು ಭಾಳ ಹೆಮ್ಮೆ, ಭಾಳ ಖುಷಿ, ಭಾಳ ಆನಂದ ಆಗುತ್ತೆ. ಜಗತ್ತಿನಲ್ಲಿ ತಾಯಿಗಿಂತಲೂ ಮಿಗಿಲಾದ ದೇವರಿಲ್ಲ ಅಂತ ಪದಗಳಲ್ಲಿ ಹೇಳ್ತೀವಿ. ಆದರೆ ಅವರು ದೇವರೇ ಅಂತ ತಿಳ್ಕೊಂಡು ಸೇವೆ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಮಗ ಸಿಗೋದು ತುಂಬ ದುರ್ಲಭ. ಅಂಥದ್ದನ್ನು ಆ ತಾಯಿ ಪಡ್ಕೊಂಡಿದ್ದಾರೆ. ಅಂಥ ದೇವರಂಥ ತಾಯಿಯನ್ನು ಮಗ ಪಡ್ಕೊಂಡಿದ್ದಾರೆ ಎಂದು ವಿಶೇಷವಾದ ಬದುಕು. ನೋವು ಮತ್ತು ಸಂಕಟಗಳು ಎಲ್ಲರ ಜೀವನದಲ್ಲಿ ಇದ್ದೇ ಇರ್ತದೆ. ಅದು ಮಗನಿಗೆ ತಾಯಿ ಮತ್ತು ತಾಯಿಗೆ ಮಗ ಇಬ್ಬರು ಒಟ್ಟಾಗಿ ಜೀವನ ಮಾಡ್ತಕ್ಕಂಥ ವಿಶೇಷತೆ ಇದೆಯಲ್ಲ, ಅವೆಲ್ಲವನ್ನ ಮೀರಿ ಸಂತೋಷದಿಂದ ಬದುಕಿ ಬಾಳಿರ್ತಕ್ಕಂಥದ್ದು. ಇವತ್ತಿಗೂ ತಾಯಿಯಲ್ಲೇ ತನ್ನ ಬದುಕನ್ನು ಕಾಣ್ತಕ್ಕಂಥದ್ದು ನನಗೆ ತುಂಬ ಮನಸ್ಸು ತುಂಬಿ ಬರುತ್ತೆ. ಯಾಕೆಂದರೆ ಕಲಾವಿದೆಯರ ಜೀವನದಲ್ಲಿ ನಮ್ಮಗಳ ಮೇಲೆ ಜವಾಬ್ದಾರಿ ಬಿದ್ದಾಗ, ನಾವುಗಳೇ ನಮ್ಮ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಬೇಕು ಅಂತ ಬಂದಾಗ, ವಿಶೇಷವಾಗಿ ತಾಯಂದಿರ ಅಥವಾ ಯಾವುದೇ ತಂದೆ ಯಾರೇ ಇರ್ಬೋದು, ಅವರು ದುಡಿದು ಮಕ್ಕಳನ್ನು ಪೋಷಣೆ ಮಾಡಿ ಬೆಳೆಸ್ತಾರಲ್ಲ, ಆ ಮಕ್ಕಳು ಕೂಡ ಕಲಾ ಜಗತ್ತಿನಲ್ಲಿ ದುಡಿದು ಮಕ್ಕಳನ್ನು ಪೋಷಣೆ ಮಾಡಿ ಮಕ್ಕಳಿಗೆ ಒಂದು ಸ್ಥಾನಮಾನ ಕೊಟ್ಟು ಮಕ್ಕಳಿಗೆ ಭವಿಷ್ಯವನ್ನು ಕಟ್ಟಿಕೊಟ್ಟಂಥ ತಂದೆ ತಾಯಿಯರ ಬಗ್ಗೆ ಕಲಾ ಜಗತ್ತಿನಿರ್ತಕ್ಕಂಥ ಕುಟುಂಬದೊಳಗಿನ ಮಕ್ಕಳು ಅವರನ್ನು ಚೆನ್ನಾಗಿ ಕಾಪಾಡಲಿ, ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ನಿಜವಾಗ್ಲೂ ಕೂಡ ತಂದೆ ತಾಯಿಗಳಿಗೆ ಕೊಡಬಹುದಾದಂಥ ಕೊಡುಗೆ ಆ ಮಕ್ಕಳು ಅಂತ ನಾನು ಭಾವಿಸ್ತೀನಿ. ವಿನೋದ್ಗೆ ಒಳ್ಳೆಯದಾಗಲಿ ಮೇಡಮ್. ಕೆಲವೊಂದೆಲ್ಲ ನೆನಪು ಮಾಡಿಕೊಂಡು ಜ್ಞಾಪಿಸ್ಕೊಂಡು ಅಡುಗೆ ಮಾಡಿದ್ದು ಮತ್ತೆ ಈಗ ನೋಡಿ, ಸಾಮಾನ್ಯವಾಗಿ ನಾನು ನೋಡಿದ ಕೆಲವು ಹಿರಿಯ ಕಲಾವಿದೆಯರು ಈ ಹೋಟೆಲ್ ಊಟ ಆ ಥರದ್ದಿಟ್ಟದೆಲ್ಲ ಹೆಚ್ಚಿಗೆ ಇಷ್ಟಪಡಲ್ಲ. ನಾನು ಕಂಡ ಹಾಗೆ ಮನೋರಮಾ ಅಮ್ಮನೂ ಅಷ್ಟೇ, ಅವರು ಅಷ್ಟೇ. ಅವರು ಶೂಟಿಂಗಲ್ಲೇ ನೀವು ನಂಬಲ್ಲ, ಅಮ್ಮನೂ ಅಷ್ಟೇ, ಲೀಲಾವತಿ ಅಮ್ಮನೂ ಅಷ್ಟೇ, ಫ್ರೆಶ್ ಫುಡ್ಗಳು ಆಗ ಅಲ್ಲಿ ಮಾಡ್ಕೊಂಡು ಅಲ್ಲಿ ಊಟ ಮಾಡಬೇಕು. ನಾವು ಫ್ರೆಶ್ ಫುಡ್ಗಳನ್ನು ತಾವೇ ತಯಾರು ಮಾಡ್ಕೊಳ್ಳೋ ಅಂಥದ್ದು ಇದೆಯಲ್ಲ, ಅವರೇ ಮಾಡ್ಕೋತಿದ್ರು. ಲೊಕೇಶನ್ಸಲ್ಲಿ ಇವರು ಇರ್ತಿದ್ರು, ಎಷ್ಟೋ ಸಲ ಬರ್ತಿದ್ರಲ್ಲ, ಫ್ರೆಶ್ ಆಗಿ ಅಲ್ಲೇ ಫಿಶ್ಶು, ಆಮೇಲೆ ಹೆಚ್ಚಾಗಿ ಸೊಪ್ಪು, ಕೀರೆ. ಮನೋರಮ್ಮ ಆ ಗ್ರಾಮ ಭಾಗದಲ್ಲಿ ಹೋಗಿದ್ದೆ, ಅಲ್ಲಿನ ಜನಗಳಿಗೆ ಹೇಳ್ಬಿಟ್ಟು ಅಲ್ಲೇ ಕೀಳೋದು, ನೆಲದಲ್ಲೇ ಇರ್ತಕ್ಕಂಥ ಸೊಪ್ಪುಗಳು, ಎಲ್ಲಾ ತರ ಸೊಪ್ಪುಗಳನ್ನ ತಗೊಂಡು ಬಂದು ಕುದಿಸಿ ಅದನ್ನೇ ಒಂದು ಸ್ಪೆಷಲ್ ಆಗಿ ಮಾಡ್ಕೊಂಡು ತಿನ್ನೋದು, ಇದೆಲ್ಲ ಅವ್ರಿಗೆ ಖುಷಿ ಅನಿಸ್ತಿತ್ತು ಮತ್ತು ಅದು ಆರೋಗ್ಯದಾಯಕವಾಗಿತ್ತು. ಈಗಿನ ಕಾಲದ ಪಿಜ್ಜಾ, ಬರ್ಗರು, ಸುಡುಗಾಡು, ಶುಂಠಿ ಇದೆಲ್ಲ ಇದೆಯಲ್ಲ, ಅದು ಏನಿರ್ಲಿಲ್ಲ ಅವ್ರಿಗೆ. ಆದ್ರಿಂದಲೇ ಇಷ್ಟು ಏಜ್ ಆದ್ರೂ ಅಮ್ಮ ಏನು ಕಳೆ ಇದೆ ಮುಖದಲ್ಲಿ, ಎಂಥ ಕಳೆ. ಆ ಸ್ಕಿನ್ ನೋಡಿದ್ರ, ಅಮ್ಮನ ಸ್ಕಿನ್ನು ಸೋ ಸ್ವೀಟ್, ಅಷ್ಟು ಮೃದುವಾದ, ಅಷ್ಟು ಒಳ್ಳೆ ಶೈನಿಂಗ್.
ಖುಷಿ ಆಗತ್ತೆ. ಆದಷ್ಟು ಒಬ್ಬ ಕಲಾವಿದರು ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಎಷ್ಟು ಮುಖ್ಯ ಅನ್ನೋವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರು ಇರ್ಬೋದು, ಲೀಲಾವತಿ ಅಮ್ಮವ್ರು ಇರ್ಬೋದು, ಈ ಥರದವ್ರೆಲ್ಲರೂ ನಾವು ನೋಡಿ ಕಲಿಯುವಂಥದ್ದಿದೆ, ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂಥದ್ದಿದೆ. ಸೊ ಹಾಗಾಗಿ ಈ ರೀತಿಯ ಪುಣ್ಯ ಮಹಾಮಹಿಮರೆಲ್ಲರೂ ಇನ್ನೂ ಹೆಚ್ಚು ಆಯುಷ್ಯ ಇರಲಿ ಅಂತಕ್ಕಂಥದ್ದನ್ನ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ. ನಮ್ಮಂಥ ಆಯುಷ್ಯಗಳು ಇನ್ನಷ್ಟು ವೃದ್ಧಿಯಾಗೋ ಬದಲು ಇದೆಲ್ಲ ಇವರುಗಳಿಗೆ ಕೊಟ್ಟು ಸುಖವಾಗಿರಲಿ ಅಂತ ನಾನು ಹಾರೈಸ್ತೀನಿ.